ವೀರಪ್ಪನ್ಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ರಾಜ್ಕುಮಾರ್ ಕಿಡ್ನಾಪ್ ಮಾಡೋ ಮುಂದೆ ಇಂದು ಇಂಡಿಯಾ ಲೆವೆಲ್ ಹೆಸರಿತ್ತು. ಫಾರೆಸ್ಟ್ನಲ್ಲಿ ಇರೋ ದೊಡ್ಡ ದೊಡ್ಡ ಟಾಪ್ ಆಫೀಸರ್ಸ್ನ ಇವನು ಹೊರಗ್ತಾನೆ. ಆ ಟೈಮ್ಲಿ ವೀರಪ್ಪನ್ ಏನು ಮಾಡ್ತಾನೆ, ಒಂದೆಲ್ಲ ಕಡೆ ಊರೊಳಗೆ ಕಂಡಮ್ ಮಾಡಿ ಇವ್ನು ಯಾರು ಇವ್ನು ಬೀದಿ ನಾಯಿ ಗುಡೆ ಹೊಡಿತೀನಿ ಅಂತೇಳಿ ಅತಿ ಬಾಣ ಮರಿದ್ರೆ ಕಂಡಮ್ ಮಾಡಿ ಪೋಸ್ಟ್ ಹಾಕ್ಸ್ಬಿಡ್ತಾನೆ. ಅವ್ರಿಗೆ ಬ್ಲಾಸ್ಟ್ ಮಾಡಿ ಆ ಫೋರ್ಸ್ಗೆ ರಾಂಬೋ ಆಚೆ ಬಿದ್ದೋಗ್ತಾರೆ, ಕೈ ಕಾಲು ಡ್ಯಾಮೇಜ್ ಆಗ್ಬಿಡ್ತಾವೆ. ತುಂಬ ಜನ ಪೊಲೀಸ್ನವರು ಪೀಸ್ ಆಗಿ ಸತ್ತೋಗ್ತಾರೆ. ಹೋಗಿಟ್ಟಿಲ್ಲ ಅವನೇ ಮಾಡೋ ಈ ಕಡೆನ ಬೆಟ್ಟದ ಹತ್ತುತ್ತಾ ಇದ್ದಾನೆ. ಅವ್ನು ಬೆಟ್ಟದ ಮೇಲೆ ಇದ್ದಾನೆ. ಬೆಟ್ಟದ ಮೇಲೆ ಅಂತ ಅವ್ನು ರೈಫಲ್ ಕರೆಕ್ಟಾಗಿ ಶೂಟ್ ಮಾಡೋ ಗಾಡಿಗೆ ಅದು ತಲೆಗೆ ತಗಲಿದ್ದಾರೆ. ಆ ಟೈಮ್ಲಿ ಮೈಸೂರು ಜಿಲ್ಲೆಯಲ್ಲೂ ವೀರಪ್ಪನ ಸ್ವಂತ ತಮ್ಮ ಅರ್ಜುನ್ ಅಂತ, ಅವ್ನು ವೀರಪ್ಪನಷ್ಟೇ ಸ್ಟ್ರಾಂಗ್ ಇರ್ತಾನೆ. ಸತ್ತೋತವ ಅವ್ನಿಗೆ ವಿಷ ಕೊಡ್ಸೋ ಇವರು ಓಡಿ ಸಾಯಿಸ್ಬಿಟ್ರು, ಅದನ್ನು ಗೊತ್ತಿಲ್ಲ. ಅದು ಸಾಯಿಸ್ಬಿಟ್ರು. ವೀರಪ್ಪನ ಗೊತ್ತಿಲ್ಲ, ಹೊಡೀರಿ. ಊಟ ಕೊಟ್ಟ ಹೊಡೀರಿ, ಸ್ವಲ್ಪ ದುಡ್ಡು ಸಪ್ಲೈ ಮಾಡ್ದ ಹೊಡೀರಿ. ಆ ಥರ ಮಾಡಿ ಹೊಡೆಯೋದು, ಸುಟ್ಟಾಕೋದು, ಈ ಥರ ಮಾಡೋದು ನಿಂತ್ಕೊಂಡ್ರು. ವೀರಪ್ಪನ ಸುತ್ತಮುತ್ತ ಇರೋ ಎಲ್ಲ ಜನ ಖಾಲಿ ಮಾಡ್ಬೋದು. 300 ಜನ ಮೇಲೆ ಹೊಡೆದ್ಬಿಟ್ಟರು. ಕಾಡ್ಗಳು ಯಾರು ಕೇಳ್ತಾರೆ? ಹೈಬೇಸ್ ಕರ್ತಿಲ್ಲ, ಸರ್ಚ್ ವಾರೆಂಟ್ ಇಲ್ಲ. ಕರ್ಕೊಂಬ ಅರೆಸ್ಟ್ ಮಾಡ್ತಾನೆ, ಎಫ್.ಐ.ಆರ್ ಹಾಕಿರ್ತಾನೆ. ಅವ್ನು ಕೋರ್ಟಿಗೆ ಕಳಿಸು, ಲಾರಿ ಬರ್ತಾರೆ ಮಾಡ್ತಾನೆ. ಕೋರ್ಟ್ ಇಲ್ಲ, ಎಫ್.ಐ.ಆರ್ ಇಲ್ಲ, ಗಂಡು ಡಮಾರ್ ಅಷ್ಟೇ ಮಾಡಿ ಮುಗಿಸ್ಬಿಟ್ರು ಸುತ್ತಮುತ್ತ. ವೀರಪ್ಪನಿಗೆ ಒಂದು 10 ರೂಪಾಯಿ ತಿನ್ನಕ್ಕೆ ಲಾಭ ಇಲ್ಲದೆ ಮಾಡ್ಬಿಟ್ರು, ತಿನ್ನಕ್ಕೆ ದುಡ್ಡು ಇಲ್ಲದೆ ಮಾಡ್ಬಿಟ್ರು. ವೀರಪ್ಪನಿಗೆ ಈ ಕಡೆ ಸ್ಯಾಂಡ್ಲ್ವುಡ್ ಇಲ್ಲ, ಈ ಕಡೆ ಯಾರು ಬರೋ ದುಡ್ಡು ಇಲ್ಲ. ಸಣ್ಣ ಪುಟ್ಟ ಅಲ್ಲಿ ಏನೋ ಲ್ಯಾಂಡ್ಸ್ ಬಿಸ್ನೆಸ್, ಇದು ಕೋರಿ ಬಿಸ್ನೆಸ್ ಮಾಡ್ತಾರೆ, ಕಲ್ಲು ಬಿಸ್ನೆಸ್ಸು, ಅಲ್ಲಿ ದುಡ್ಡು ರೋಲ್ಕಲ್ ಮಾಡ್ತಾರೆ. ಅದು ನಿಲ್ಲಿಸ್ಬಿಟ್ರು, ಅಲ್ಲಾರ್ದೆ ಮಾಡ್ಬಿಟ್ಟು ವೀರಪ್ಪನಿಗೆ 100 MLA ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ನಾಗಪ್ಪ MLA ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಾಗ ಇವನ ಹತ್ರ ಜನ ಇರಲ್ಲ. ರಾಜ್ಕುಮಾರು ಕಾಡಿಂದ ಬಿಡುಗಡೆ ಆದಮೇಲೆ ವೀರಪ್ಪನ ಕೈಯಿಂದ ರಾಜ್ಕುಮಾರ್ ಅನುಭವಿಸೋ ನೋವಿಗೆ ಮತ್ತು ಆ ರಾಜ್ಕುಮಾರ್ ಒಳ್ಳೆತನಕ್ಕೆ ರಾಜ್ಕುಮಾರ್ ಎಷ್ಟು ದೊಡ್ಡ ಮನುಷ್ಯರು ಅಂದರೆ, ಯಾರು ಒಬ್ಬನಿಗೂ ದೊಡ್ಡ ಮನುಷ್ಯನಿಗೂ ಅಷ್ಟೇ ಗೌರವ ಕೊಟ್ಟು ಮಾತಾಡೋರು, ಸಣ್ಣ ಮನುಷ್ಯನಿಗೂ ಎಲ್ಲ ತುಂಬ ಚಿಕ್ಕ ಕೆಲಸದವ್ರಿಗೂ ಅಷ್ಟೇ ಗೌರವ ಕೊಟ್ಟು ಮಾತಾಡೋರು ಅಂಥ ರಾಜರು ಕಿಡ್ನಾಪ್ ಮಾಡಿ ರಾಜ್ಕುಮಾರ್ಗೆ 3 ತಿಂಗಳು ಕಾಡಿನಿಂದ ಬಿಟ್ಮೇಲೆ ಇವನಿಗೆ ವೀರಪ್ಪನಿಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ರಾಜ್ಕುಮಾರ್ ಕಿಡ್ನಾಪ್ ಮಾಡೋ ಮುಂದೆ ಇಂದು ಇಂಡಿಯಾ ಲೆವೆಲ್ ಹೆಸರಿತ್ತು. ಇಂಡಿಯಾ ಲೆವೆಲ್ ಹೆಸರು ಹೇಗೈತೆ ಅಂತೇಳಿದ್ರೆ, ಮೊದಲನೇದು ಫಾರೆಸ್ಟ್ನಲ್ಲಿ ಇರೋ ದೊಡ್ಡ ದೊಡ್ಡ ಟಾಪ್ ಆಫೀಸರ್ಸ್ನ ಇವನು ಹೊರಗ್ತಾನೆ. ಅವಾಗ ಇಡೀ ಕರ್ನಾಟಕ ನೋಡೋವಂಥದ್ದು ಇವನ ಬಗ್ಗೆ, ವೀರಪ್ಪನ್ ಯಾರಂತ ಕಂಡುಬಿಡ್ತಾರೆ. ವೀರಪ್ಪನ್ ಫಾರೆಸ್ಟ್ನಲ್ಲಿ ಮಾಡ್ತಾ ಮೆನ್ ಕೆಲಸ ಸ್ಯಾಂಡ್ಲ್ವುಡ್ಡು, ಗಂಧದ ಮರ ಸಪ್ಲೈ ಮಾಡಿ ಕಳ್ತನ ಮಾಡ್ತದ. ಅದು ಆನೆ ಹೊಡಿತದ, ದಂತ ಹೊಡಿತದ ಅಂತಾರೆ. ಅದೆಷ್ಟು ದಂತ ಮಾಡಿದನೋ ಅದು ನಮಗೆ ಕಾಣಿಸಿಲ್ಲ. ನಮಗೆಲ್ಲ ಜಾಸ್ತಿ ಕಣ್ಣಿಗೆ ಕಾಣಿಸಿದ್ದು ಇವನು ಮೊದಲೇ ವುಡ್ಡು, ಸ್ಯಾಂಡ್ಲ್ವುಡ್. ಫಾರೆಸ್ಟ್ ಆಫೀಸ್ ದೊಡ್ಡ ಆಫೀಸನ್ನ ಹೊಡಿತಾನೆ. ಅದ್ರ ಮುಂಚೆ ಸ್ಮಾಲ್ ಟೈಮ್ ಆಫೀಸನ್ನು ಹೊಡಿತದ, ರೇಂಜಸ್ ಎಲ್ಲ. ಅಂದ್ರೆ ದೊಡ್ಡ ಆಫೀಸ್ ಹೊಡೆದ್ಮೇಲೆ ಕರ್ನಾಟಕದಲ್ಲಿ ದೊಡ್ಡ ಆಫೀಸ್ ಹೊಡೆದ ಅಂತ ದೊಡ್ಡ ನ್ಯೂಸ್ ಆಯಿತು, ದೊಡ್ಡ ಹೆಸರು ಆಯಿತು ಅವಾಗಿಂದು. ಇವನು ಆಗಿದ್ದ ಟೈಮ್ಲಿ ಏನು ಮಾಡಿದ್ರೆ, ಸಿಕ್ಕಾಪಟ್ಟೆ ಒಂದು ಆ ಫಾರೆಸ್ಟ್ ಆಫೀಸ್ ಹೊಡೆದ್ಮೇಲೆ ತುಂಬ ಜೋರಾಗಿ ಮೇಲೆ ಟೈಮ್ನಲ್ಲಿ ತಮಿಳ್ನಾಡು ಕಡೆಯಿಂದ ಒಬ್ಬರು DCP ರ್ಯಾಂಕ್ ಆಫೀಸರು, ಅವರು ರಜ್ಲೇರ್ ಆಗಿದ್ದರು. ಅವ್ರಿಗೆ DCP ಕೆಲಸ ಸಿಕ್ಕಿತ್ತು. ತುಂಬ ಸ್ಟ್ರಾಂಗ್ ಮನುಷ್ಯ ಆಫೀಸರ್, ತುಂಬ ಸ್ಟ್ರಾಂಗ್ ಆಫೀಸರ್ ಮತ್ತು ತುಂಬ ರಜ್ಲೇರ್ ಅವರು ಟೀಮಲ್ಲಿ ಬೀಳ್ತೀನಿ ಹಿಂದೆ ತಮಿಳ್ನಾಡು ಕಡೆಯಿಂದ. ಅಲ್ಲಿ ಈ ರಾಂಬೋ ಆಫೀಸರು ಸಾಕಷ್ಟು ಜನಕ್ಕೆ ತಗೊಂಡೋಗೋದು, ವರ್ಕ್ ಮಾಡೋದು, ಆಮೇಲೆ ಇನ್ಕ್ವೈರಿ ಮಾಡೋದು, ಇವನಿಗೆ ಹೊಡಿತೀನಿ ಅಂತೇಳಿ ಚಾಲೆಂಜ್ ತೊಗೊಂಡು ಓಡಾಡ್ತಾ ಇರ್ತಾರೆ. ಅವರು ಒಂದು ಪೊಲೀಸ್ CR ವ್ಯಾನ್ ಜ್ವರ ಓಡಾಡ್ತಾ ಇರ್ತಾರೆ. ಆ ಟೈಮ್ಲಿ ವೀರಪ್ಪನ್ ಏನು ಮಾಡ್ತಾನೆ, ಒಂದೆಲ್ಲ ಕಡೆ ಊರೊಳಗೆ ಕಂಡಮ್ ಮಾಡಿ ಇವ್ನು ಯಾರು ಇವ್ನು ಬೀದಿ ನಾಯಿ ಹೊಡಿತೀನಿ ಅಂತೇಳಿ ಅತಿ ಬಾಣ ಮರಿದ್ರೆ ಕಂಡಮ್ ಮಾಡಿ ಅಲ್ಲಿ ಪೋಸ್ಟ್ ಹಾಕ್ಸ್ಬಿಡ್ತಾನೆ. ಅವ್ರಿಗೆ ಬರಲಿ ಅಂತ ಕಡೆ ನೋಡೋಣ ಅಂತ ಶೋ ಕೊಟ್ಬಿಡ್ತಾನೆ. ಊರಲ್ಲಿ ಇಳಿತಾರೆ, ಡ್ಯೂಟಿ ಚೆನ್ನೈಯಿಂದ ಬಂದು ನೋಡ್ತಾ ಸುತ್ತಮುತ್ತ ಇವನು ಪೋಸ್ಟ್ ರಾಮೋದ ಸಖತ್ ಜೋರ್ ಆಫೀಸರ್, ಒಳ್ಳೆ ಪರ್ಸ್ನಾಲಿಟಿ, ಪೈಲ್ವಾನ್ ಅವ್ರಿಗೆ ಬೇಜಾನ್ ಕಂಡ ಮಾಡ್ಬಿಟ್ಟು ಬೆಂಕಿ ಥರ ಮಾಡಬಿಡ್ತಾರೆ, ಅವ್ರಿಗೆ ಅವಮಾನ ಮಾಡಬಿಡ್ತಾರೆ ಸುತ್ತಮುತ್ತ ಊರೊಳಗೆಲ್ಲ. ರಾಂಬೋ ಅಂದರೆ ಏನೋ ದುಡ್ಡು ಇದು. ಅವ್ರ ಹೆಸರು ಗೋಪಾಲ್ ಕೃಷ್ಣ ಅಂತೇಳಿ, ಇವ್ರ ಹೆಸರು ರಾಂಬೋ ಅಂತ ಹಾಡಾಡ್ತಿದ್ರು. ರಾಂಬೋ ಹೀರೋ ಥರ. ಅವ್ರಿಗೆ ತುಂಬ ಅವಮಾನ ಕಂಡ ಮಾಡ್ಬಿಡ್ತಾರೆ. ಕಂಡ ಮಾಡಿದ್ಕೆ ಏನಾಗತ್ತಿದ್ರು, ಆ ಕೋಪಕ್ಕೆ ಇವರು ಸ್ಟಡಿ ಮಾಡಿ ಯೋಚನೆ ಮಾಡಿ ಮುಂದಕ್ಕೆ ಹೋಗಿರಲ್ಲ. ಇವರು ನಡಿ ಹೋಗಿ ಎತ್ತಕೊಂಬರ ಅಂತ ನುಗ್ತಾರೆ, ಓಡ್ತಾರೆ. ಯಾವುದೋ ಅಂತ ಕಡೆ ಬರಲಿ ಹಂಗೆ ಅಂತ. ಇವ್ರು ಹೋಗಿದ್ದು ಒಂದು 15-20 ಕಿಲೋಮೀಟ್ರ್ ಹೋಗಲ್ಲ. ಇನ್ನು ಅವ್ರು ತಟ್ಟೆಗೆ ತುಂಬ ದೂರ ಹೋಗ್ಬೇಕು. ಹೋಗೋ ಮುಂಚೆ ಮಾತಾನು ಆಲ್ರೆಡಿ ರೈಡಲ್ಲಿ ಮೇಲ್ಸ್ ಹಾಕಿರ್ತಾನೆ. ಕರೆಕ್ಟಾಗಿ ಇವ್ರು ರಾಂಬೋ ಅದು ಗನ್ ಇಟ್ಕೊಂಡು ಬಾಕ್ಲಲ್ಲಿ ನಿಂತಿರ್ತಾರೆ. ಇವರು ಎಲ್ಲ ಕಡೆ ನ್ಯೂಸ್ ಒಳಗೆ ಇದೆಯಾ ಅದೆಲ್ಲ. ನಿಂತಿರೋ ಟೈಮಲ್ಲಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ.
ಬ್ಲಾಸ್ಟ್ ಮಾಡಿ ಆ ಫೋರ್ಸ್ಗೆ ರಾಂಬೋ ಆಚೆ ಬಿದ್ದೋಗ್ತಾರೆ, ಕೈ ಕಾಲು ಡ್ಯಾಮೇಜ್ ಆಗ್ಬಿಡ್ತಾವೆ. ತುಂಬ ಜನ ಪೊಲೀಸ್ನವರು ಪೀಸಾಗಿ ಸತ್ತೋಗ್ತಾರೆ. ಪೌಡ್ರ್ ಎಲ್ಲ ಗುಡ್ಡೆ ಮಾಡ್ತಾರೆ ಮಾಡ್ತಾರೆ. ಅದಾದಮೇಲೆ ಇಂದು ಇಡೀ ಸೌತ್ ದೊಡ್ಡ ಹೆಸರಿಂದ ಯಾರೋ ವೀರಪ್ಪಂದು, ಅವನು ದಿನ ಎತ್ತರ ಇದ್ದಾನೆ. ಅವಾಗ ಇಂಡಿಯಾ ದೊಡ್ಡ ಟಾಪ್ ಹೆಸ್ಸಾಗುತ್ತೆ ಆ ಟೈಮ್ನಿಂದ. ಅದು ಇಡೀ ಇಂಡಿಯಾನಲ್ಲಿ ವೀರಪ್ಪಂದೇ ದೊಡ್ಡ ಹೆಸ್ಸಾಗುತ್ತೆ. ಸ್ಯಾಂಡ್ಲ್ವುಡ್ ಈ ಕಡೆ ಕರ್ನಾಟಕ ಪೊಲೀಸು, ಈ ಕಡೆ ತಮಿಳ್ನಾಡು ಪೊಲೀಸು, ಜೈನ್ ಆಪರೇಷನ್ ದೊಡ್ಡ ಹೆಸ್ಸಾಗುತ್ತೆ. ಇಲ್ಲಿ ಎಡ್ಕೊಂಡು ಸಿಗಲ್ಲ ಏನು, ಈ ಕಡೆ ಇರ್ತಾನೆ, ಆ ಕಡೆ ಇರ್ತಾನೆ. ತುಂಬ ದೊಡ್ಡ ಕಾಡಿದ್ದು ನಮ್ಮದು, ಅಪ್ ಟು ಕೇರಳ ಬಾರ್ಡರ್ಗೂ ಹೋಗುತ್ತೆ ಕಾಡಿದು. ಹಿಂಗಿರೋ ಟೈಮ್ಲಿ ಆ ಟೈಮ್ನಲ್ಲಿ ಏನಾಗುತ್ತೆ ನನಗೆ, ಆ ಟೈಮ್ನಲ್ಲಿ ಈ ಸಿಕ್ಕಾಪಟ್ಟೆ ಹೌಳಿ ಆಗ್ಬಿಡ್ತೀವಿ ವೀರಪ್ಪಂದು. ಆ ಟೈಮ್ನಲ್ಲಿ DCP ಹರಿಕೃಷ್ಣ ಅವರು ಕೋಲಾರ SP ಆಗಿರ್ತಾರೆ 92ನಲ್ಲಿ. ನಾನು ಚೆನ್ನಾಗಿ ನಂಬ್ಕೊಳ್ಳೋದು. ನಾವು DCP ಹರಿಕೃಷ್ಣ ಅವ್ರಿಗೆ ನಮ್ಮ ಕ್ಲೋಸ್ ಫ್ರೆಂಡ್ ಹೇಮಂತ್ ರಾವ್, ನಮ್ಮ ಕ್ಲೋಸ್ ಫ್ರೆಂಡು ಹೇಮಂತ್ ಅವರ ಸ್ವಂತ ಭಾವ. ನಾವು DCP ಹರಿಕೃಷ್ಣ ಅವ್ರಿಗೂ ಒಂದು 3 ಸರಿ ಅವ್ರ ಮನೇಲಿ ಹಬ್ಬದ ದಿನ ಫಂಕ್ಷನ್ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ತುಂಬ ಸರಿ 3-4 ಸರಿ ನಾವು ಅವ್ರಿಗೆ ಮಾತಾಡಿದ್ವಿ. ನಾನು ಸುಮ್ಮನೆ ವಿಶ್ ಮಾಡಿದೆ ಅಷ್ಟೇ, ನಾನು 2-3 ಸರಿ. ಯಾಕಂದರೆ ಆ ಮಿಲ್ಟ್ರಿಯಿಂದ ಬಂದಿರೋ ಆಫೀಸರ್, ಅಲ್ಲಿಂದ ಬಂದು ಇದಾಗಿರೋ ಡಿಪಾರ್ಟ್ಮೆಂಟ್ಸ್ ಇರೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಿಲ್ಟ್ರಿಯಿಂದ ಬಂದು ಅವ್ರ ಮಕ್ಕಳ ಮೇಲೆ ಹಂಗೆ ಕೋಪ ಉರಿತಾ ಇರೋದು. ಆ ಮಿಲ್ಟ್ರಿ ಸ್ಟೈಲ್ ಇರೋದು, ಮಾತು ಗೀತು ರಫ್ನೆಸ್ ಇರೋದು. ಅವ್ರಿಗೆ ಸೀದಾ ಹೆಚ್ಚು ಕಮ್ಮಿ ಒಂದು 2 ಸರಿ ಕೂತ್ಕೊಂಡು ಮುಂದೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮಾತಾಡೋರು, ಬೇರೆ ವಿಷಯ ಮಾತಾಡೋರು. ಆ ಇಂಟ್ರೆಸ್ಟಾಗಿ ಕೇಳ್ತಾ ಇರೋರು. ಮತ್ತು ಸ್ಟ್ರೈಟು ಮತ್ತು ಯಾರ ಹತ್ರ ಕಾಂಪ್ರಮೈಸ್ ಇಲ್ಲ ಆಫೀಸರ್, ಆ ಥರ ಖಡಕ್ ಆಫೀಸರ್ ಅವರು. ನಮ್ಮ ಹೇಮಂತ್ ಅವರು ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ ಮಾತಾಡೋ, ಆ ಥರ ಅವ್ರ ಹತ್ರ ಸ್ಟ್ರಿಕ್ಟ್ ಮಾತುಗಳಿತ್ತು. ಸೀದಾ ತುಂಬ ಈಸಿ ಆಗುತ್ತೆ. 3-2 ಸರಿ ಮೀಟಿಂಗ್ ಮಾಡಿ ಮಾತಾಡೋರು. ಇವ್ರೇನು ಮಾಡ್ತಾರೆ, ಕೋಲಾರ SP ಆಗಿರೋ ಟೈಮ್ನಲ್ಲಿ ವಾಲಂಟ್ರಿಗೆ ಹಾಕ್ಸ್ಕೊಂಡು ಎಲ್ಲಿ ಹೋಗ್ತಾರೆ. ಆ ಟೈಮ್ಲಿ ಅವ್ರು ಮಿಸ್ಸಸ್ ಬೇಡ ಅಂತಾರೆ, ಹೇಮಂತ್ ಬೇಡ ಅಂತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬೇಡ ಇಲ್ಲ ಅಂತಾರೆ. ಆದರೂ ಅವ್ರ ಅಪ್ಪ ಕೇಳಲ್ಲ. ಆ ಮಿಲ್ಟ್ರಿ ಸ್ಟೈಲ ಬಯಸ್ಬಿಡ್ತಾರೆ. ವೀರಪ್ಪನ ಮುಗಿಸ್ತೀನಿ ನಾವು. ಯಾಕಂದ್ರೆ ಮಿಲ್ಟ್ರಿ ಟ್ರೈನ್ ಆಗಿದ್ರಲ್ಲ ಇವರು, ಮಿಲ್ಟ್ರಿ ಫೋರ್ಸ್ ಇದೆ ಇವ್ರಿಗೆ. ಅಷ್ಟೇ ಥರ ಫಿಟ್ ಇರೋರು ಇವರು, ಯಾರು ಹರಿಕೃಷ್ಣವರು ಮಾಡೋಂಥ ಹೋಗಿರ್ತಾರೆ. ಓದೇನಾಗುತ್ತೆ ಅಲ್ಲಿ ಮೈಸೂರಿನಲ್ಲಿ ಇವರು ಹೋಗೋ ಟೆಸ್ಟಿಗೆ ಇನ್ನೊಂದು 4 ಜನ ಪೊಲೀಸ್ ಆಫೀಸರ್ ಹೊಡಿತಾನಲ್ಲಿ, ಬೆಂಗಳೂರು ಕರ್ನಾಟಕ ಪೊಲೀಸ್ ಆಫೀಸರ್ಗೆ, ಯಾರೋ ವೀರಪ್ಪನು. ಅದಾದಮೇಲೆ ಇವ್ರು ಹೋಗೋದಲ್ಲಿಗೆ. ಆ ಹೊಡೆದ ಮೇಲೆ ವೀರಪ್ಪನಿಗೆ ಇವ್ರು ವಾಲಂಟ್ರಿಗೆ ಹಾಕ್ಸ್ಕೊಂಡು ಮೈಸೂರು ಹೋಗ್ತಾರೆ. ಅಲ್ಲಿ ಹೋಗಿ ಸೇರಿದ ಮೇಲೆ ಸ್ಕ್ವಾಡ್ ಮಾಡಿದ್ರೆ ಅಲ್ಲಿ ಹುಡುಕಿದ್ರೆ ಇವ್ರಿಗೆ ಆತ್ಮೀಯಾಗಿ ಶಿಷ್ಯಾಗಿ ಶಕೀಲ್ ಅಹಮದ್ ಅಂತ ಇನ್ಸ್ಪೆಕ್ಟರ್ ಸಿಗ್ತಾನೆ. ಇನ್ನೊಂದು 3 ಜನ ಆಫೀಸರ್ ಸಿಗ್ತಾರೆ ಇವ್ರಿಗೆ ಈ ಫೋರ್ಸ್ ಮಾಡೋಕ್ಕೋಸ್ಕರ. ಇವರು ಸಾಕಷ್ಟು ನುಗ್ಗಿ ಮಿಲ್ಟ್ರಿ ಸ್ಟೈಲ್ ಒಳಗಿಂದ ಎತ್ಕೊಂಬರೋದು, ಅವ್ರ ಕಡೆ ವರ್ಕ್ ಮಾಡೋದು, ನುಗ್ಗೋದು, ಇದು ವೀರಪ್ಪನ ಬಗ್ಗೆ ಇನ್ಫಾರ್ಮ್ ಕಲೆಕ್ಟ್ ಮಾಡೋದು ಮಾಡ್ತಾರೆ. ಅಂದರೆ ಡಿಸೈಡ್ ಮಾಡಿ ನಾವು ವೀರಪ್ಪನಿಗೆ ಹೊಡಿಲೇಬೇಕಂತ ಹೋಗಿರೋ ಟೈಮ್ನಲ್ಲಿ ಆಗುತ್ತೆ. ವೀರಪ್ಪನ ಕಡೆ ತಂದು ವರ್ಕ್ ಮಾಡೋದೆಲ್ಲ ಮಾತಾಡಿ ವೀರಪ್ಪನ ಕರೆಕ್ಟಾಗಿ ಮೆಸೇಜ್ ಸಿಗ್ತಾ ಇರ್ತದೆ ಇವ್ರಿಗೆ. ಅವನೇ ಒಬ್ಬ ಏನು ಮಾಡ್ತಾನೆ, ಈ ವೀರಪ್ಪನಿಗೆ ಆತ್ಮೀಯರ ಜೊತೆಗಿರೋನು ಅವ್ನಿಗೆ ಊಟ ತಗೊಂಡೋಗಿ ಕೊಡೋದು, ಅವ್ನ ಫೈನಾನ್ಸ್ ಮೇಂಟೈನ್ ಮಾಡೋದು, ಅಥವಾ ಅವನಿಗೆಲ್ಲ ಕಷ್ಟ ಟೈಮ್ನೆಲ್ಲ ಏನೇನು ವರ್ಕ್ ಮಾಡೋನೋ ಅಂಥ ಮನುಷ್ಯನಿಗೆ ಸಿಗಿಸ್ತಾನೆ ಪೊಲೀಸ್ ಕೈಗೆ. ಅವನು ಸಿಗಿಸಿ ಕರ್ಕೊಂಡ್ಬಿಡು ವರ್ಕ್ ಮಾಡ್ತಾರೆ ಇಲ್ಲಿ ಅವನಿಗೆ. ವರ್ಕ್ ಮಾಡಿ ಕರೆಕ್ಟಾಗಿ ಪಿಕ್ಚರ್ ಸಿಗುತ್ತೆ ಆತ್ಮೀಯ ಅಂತ. ಅವನೇನು ಮಾಡ್ತಾನೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಯಾರಿಗೆ ಇನ್ಯಾರಿಗಾಗಲ್ಲ, ಡೈರೆಕ್ಟ್ ಆಗೋದೇ ಈ ಟೀಮ್ಗೆ, ಯಾರಿಗೆ ಶಕೀಲ್ಗೆ ಮತ್ತು ಹರಿಕೃಷ್ಣ ಅವ್ರಿಗೆ. ಅವ್ನು ಬಿಡ್ತಾರೆ, ಅವ್ನಿಗೆ ತಿರ್ಗಿ ಫಾಲೋ ಅಪ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅವ್ನು ಏನು ಮಾಡ್ತಾನೆ, ಏನು ಹೋಗ್ತಾನೆ ಅಂತೇಳಿ ಅವನಿಂದ ಕಣ್ಣಿಟ್ಟಿರ್ತಾರೆ. ಅದೇ ಥರ ಅವ್ನಿಗೆ ಬೆಳೆಸಿರ್ತಾನೆ ವೀರಪ್ಪನಿಗೆ, ಯಾರಿಗೆ ಇನ್ಫಾರ್ಮೆಂಟ್ಗೆ. ಆ ಥರ ಒಂದು 4 ಸರಿ 10 ಸರಿ ಸ್ಟೇಷನ್ ಬಂದು ಹೋಗೋದು ಮಾಡೋದು, ಅಲ್ಲೋಗಿ ವೀರಪ್ಪನ ಟಚ್ ಆಗೋದು, ಈ ಪೊಲೀಸ್ ಫಾಲೋ ಅಪ್ ಮಾಡೋದು ಅವನಿಗೆ, ಇವೆಲ್ಲ ನೋಡ್ತಾ ಇರ್ತಾರೆ ಅವನ ಬಗ್ಗೆ. ನೋಡ್ಕೊಂಡ್ ಬಗ್ಗೆ ನಂಬ್ಕೊಂಬಿಡ್ತಾರೆ 100%. ಇರು ನಂಬ್ಕೊಂಡು ಒಂದಿನ ಏನು ಮಾಡ್ತಾರೆ, ಪ್ರೋಗ್ರಾಮ್ ಫಿಕ್ಸ್ ಆಗುತ್ತೆ ಮಧ್ಯಾಹ್ನ ಟೈಮೊಳಗೆ. ಅವಾಗ ಹೇಮಂತ್ ನಾವಾಗ ರೋಜ್ ನಮ್ದೊಂದು ಗೆಸ್ಟ್ ಹೌಸ್ ಮಾಡ್ಕೊಂಡು 92ನಲ್ಲಿ ನಾವಿಲ್ಲಿ ಕಡೆ ಇರ್ತೀವಿ. ನಮ್ಮದೆಲ್ಲ ನಮ್ದೊಂದು ಟೀಮಲ್ಲಿ ಮಾಡಿರ್ತೀವಿ. ಹೇಮಂತ್ ನಮ್ಮ ಗೆಸ್ಟ್ ಹೌಸ್ಗೆ ಆವಾಗ ವಾರಕ್ಕೆ 1 ಸರಿ 2 ಸರಿ ಬಂದು ಹೋಗ್ತಾ ಇರ್ತಾರೆ. ಆವಾಗ ಹೇಮಂತ್ ನಾನು ಮೈಸೂರು ಹೋಗ್ತೀನಿ ಅಂತ ಬಿಟ್ಟು ಹೋಗ್ತಾರೆ ಮೈಸೂರಿಗೆ. ನಾನು ನೆಕ್ಸ್ಟ್ ವೀಕ್ ಬರೋಲ್ಲ, ಫುಲ್ ವಾರ ಮೈಸೂರಿಗೆ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕಂದರೆ ಮಿಸ್ಸಸ್ ಎಲ್ಲ ಕೋಲಾರಿಂದ ಶಿಫ್ಟಾಗಿ ಟ್ರಾನ್ಸ್ಫರ್ ಆಗೋಲ್ಲ, ಅಲ್ಲಿ ಹೋಗಿರ್ತಾರೆ ಕೋಲಾರಿಗೆ, ಮೈಸೂರು ಹೋಗಿರ್ತಾರೆ ಕೋಲಾರಿಂದ. ಆವಾಗ ಹೇಮಂತ್ ಅಲ್ಲಿ ಹೋಗಿ ಒಂದು ವಾರ ಬರ್ತೀನಿ ಅಂತ ಹೋಗಿದ್ದು. ನಾನು ನೋಡ್ತೀನಿ ಹೇಮಂತ್ ಅಲ್ಲೇ ಇದೆ ಅಂದ್ರೆ ಸುಮ್ಮನೆ ಟಿ ವಿಯಾಗಿ ನೋಡ್ತೀನಿ, ನೋಡ್ರೆ ಹರಿಕೃಷ್ಣ ಹೊಡೆದಾಗ್ಬಿಟ್ಟು ಅಂತ ಬರುತ್ತೆ ನ್ಯೂಸ್ ಒಳಗೆ ಹೆಡ್ಲೈನ್ಸ್. ಇದು ನೋಡಿದ್ರೆ ಶಾಕ್ ಆಗ್ಬಿಡುತ್ತೆ ನಮಗೆ. ಇದೇನಪ್ಪ ಇದು, ನಾವು ನೋಡಿರೋ ಮನುಷ್ಯ, ನಾವು ಮಾತಾಡಿರೋ ಮನುಷ್ಯ, ಆಫೀಸರು ಅಷ್ಟು ಹೊಡೆದಾಗ್ಬಿಟ್ರಲ್ಲ, ಹೇಮಂತ್ ಸ್ವಂತ ಭಾವ ಅಂತ ನಾನು ಟಿ ವಿ ನಾನು ನೋಡ್ತೀನಿ. ಶ್ರೀಧರ್ಗೆ ಗೊತ್ತಾಗುತ್ತೆ. ನಾನು ತುಂಬ ಬೇಜಾರು ಮಾಡ್ಕೊಂಬಿಟ್ಟು, ಯಾರ ಜೊತೆ ನೋಡಿದ್ದೀವಿ. ಒಂದು ಸತಿ ಶ್ರೀ ಜೊತೆ ಕೂತು ಊಟ ಮಾಡೋರು ಅವರು, ನನ್ನ ಜೊತೆ ಮಾಡಿ ಅವ್ರ ಜೊತೆ ಮಾಡೋರು.
ನಮ್ಮ ಮನ್ಸು ಬೇಜಾರಾಗುತ್ತೆ. ನೋಡ್ರೆ ಸಾಯಂಕಾಲದ ಅದೇ ನ್ಯೂಸ್ ಬರ್ತಾ ಇರುತ್ತೆ. ಟಿವಿ ತೋರಿಸ್ತಾ ಇರ್ತಾರೆ, ಏನೋ ತೋರಿಸ್ತಾರೆ, ತುಂಬ ಟೆನ್ಷನ್ ಆಗ್ಬಿಡುತ್ತೆ. ನಾವು ಹೇಮಂತಿಗೆ ಟ್ರೈ ಮಾಡ್ತೀವಿ, ಫೋನ್ ಎಸ್ ಟಿ ಡಿಯಿಂದ ಹೋಗಿ, ಯಾವಾಗ ಇವು ಫೋನ್ಗಳಿಲ್ಲ ಅವಾಗೆಲ್ಲ ಎಸ್ ಟಿ ಟ್ರೈ ಮಾಡ್ತೀವಿ, ಫೋನ್ ಸಿಗೋಲ್ಲ. ಹೇಮಂತ್ ಮನೆಗೆ ಟ್ರೈ ಮಾಡ್ತೀವಿ, ಹೇಮಂತ್ ಅಲ್ಲಿ ಸಿಗೋಲ್ಲ. ಹೇಮಂತ್ ಫ್ಯಾಮಿಲಿಗೆ ಫೋನ್ ಮಾಡ್ತೀವಿ, ಅವ್ರು ಹೇಳ್ತಾರೆ ಹಿಂಗೆ ಆಯ್ತು ಅಂತೇಳಿ. ಈ ನ್ಯೂಸ್ ನೋಡ್ತೀವಿ, ನ್ಯೂಸ್ ಒಳಗೆ ಅದೇ ನೋಡ್ತಾ ಇರೋದು. ನಮ್ಮ ಪಕ್ಕ ಕರೆಕ್ಟಾಗಿ ಇನ್ಫಾರ್ಮ್ ನಮ್ಗೆ ಸಿಕ್ಕಿರಲ್ಲ. ನಾವು 3 days ಆದಮೇಲೆ ಹೇಮಂತ್ ಮನೆಗೆ ಹೋಗ್ತೀವಿ. ಹೇಮಂತ್ ಮನೆಗೆ ಹೋದರೆ ಹೇಮಂತ್ ಭಾರಿ ಬೇಜಾರು ಮತ್ತು ದುಃಖದಿಂದ ಇರ್ಬೇಕಾರೆ ಹೇಮಂತ್ಗೆ ಕೇಳ್ತೀವಿ, ಏನೇನು ಹೇಮಂತ್, ಏನಾಯ್ತು ವಿಷಯ, ಏನು ಕತೆ? ನಾನಿದ್ದೆ, ಬೆಳಗ್ಗೆ ಜಾಗಿಂಗ್ ಮಾಡ್ಕೊಂಬಂದರು ಅವರು, ಯಾರೋ ಹರಿಕೃಷ್ಣ ಅವರು. ನಾನು ಮಾತಾಡಿದೆ ಬೆಳಗ್ಗೆ 9 ಗಂಟೆಗೆ ಅವ್ರಿಗೆ ಟಿಫನ್ ಮಾಡೋರು. ಅವರು ದಿನ ಎದ್ದು 9ರಿಂದ 10 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾಯಿದ್ರು ಅವರು. ನನಗೂ ಹೇಳಿದ್ರು ಹೋಗುವ ಹೇಮಂತ್ ವಾಕಿಂಗ್ ಅಂತೇಳಿ. ನಾನು ಮಾತಾಡಿದೆ ಅವ್ರ ಹತ್ರ. ಟಿಫನ್ ಅವ್ರು ಆ ಕಡೆ ಹೋದ್ರು. ನಾನು ಸುಮ್ಮನೆ ರೋಡು ಮೈಸೂರು ರೇಸ್ ಕೋರ್ಸ್ ನೋಡೋಣ ಅಂತ ನಾನು ಮೈಸೂರು ರೇಸ್ ಕೋರ್ಸ್ ಹೋಗಿದ್ದೆ. ನೋಡ್ತೀನಿ ನ್ಯೂಸ್ ಹೆದ್ದಾಯಿತು ನನಗೆ. ಅಲ್ಲಿ ರೇಸ್ ಕೋರ್ಸ್ ಸ್ಟಾರ್ಟ್ ಆಯಿತು ನ್ಯೂಸ್ ಒಳಗೆ. ತಕ್ಕಂತ ಮನೆಗೆ ಓಡಿ ಬಂದೆ. ಮನೆಗೆ ಬಂದರೆ ನಮ್ಮ ಸಿಸ್ಟರು ಅಂತ ಕಿರ್ಚಾಡ್ತಾಯಿದ್ರು. ಹಿಂಗಾಗೋಯ್ತು. ಏನು ಹೇಮಂತ್ ಇಷ್ಟು ಹುಷಾರಿರು, ಮಿಲ್ಟ್ರಿ ಒಳಗಿದ್ರು, ಆಮೇಲೆ ಅವ್ರ ಬಗ್ಗೆ ಏನು ನಾಲೆಜ್ ಇತ್ತು ಅವ್ರಿಗೆ, ಹಿಂಗೆ ಇಷ್ಟು ಈಸಿಯಾಗಿ ಯಾಮಾರ್ಬಿಟ್ರು ಅಂತ ನಾವು ಕೇಳ್ತೀವಿ. ಶ್ರೀಧರ್ ಅವರು ಈ ಡಿಸ್ಕಷನ್ಲು ಮನೆಗೆ ಮಾತಾಡ್ತಾ ಇರಲಿಲ್ಲ. ಏನೋ ಒಂದು ಕೆಲಸ ಮಾಡ್ತಿದ್ದು 24 ಗಂಟೆ ಅದ್ರ ಬಗ್ಗೆ ಹೆಂಗಾರು ಮಾಡಿ ವೀರಪ್ಪನ ಹೊಡಿಲೇಬೇಕು ಅನ್ನೋದು ಗುರಿ ಇತ್ತು. ಆಮೇಲೆ ಆ ಇನ್ಫಾರ್ಮೆಂಟು ಆ ಥರ ಬೆಳೆಸಿದ್ದ ಅವನು, ಯಾರು ವೀರಪ್ಪನು ಬೆಳೆಸಿ ಒಂದು 2 ತಿಂಗಳು 3 ತಿಂಗಳು ಇನ್ಫಾರ್ಮೆಂಟ್ ಬರೋದು ಮಾಡೋದು. ಆಮೇಲೆ ಬಂದು ಇನ್ಫಾರ್ಮೆಂಟ್ ಬಂದು ಹೇಳೋ ಮೆಸೇಜ್ನ ಜೊತೆಗೆ ಹೋದರೆ ಟೆಕ್ ಒಂದು ಆ ಥರ ಆಲ್ರೆಡಿ ಎಳ್ಸಿರು ಹೋಗಿದ್ದಾರೆ. ವೀರಪ್ಪನ ಜಸ್ಟ್ ಅರ್ಧ ಗಂಟೆ ಮುಂಚೆ ಪಾಸ್ ಆಗ್ಬೋದು ಅಲ್ಲಿಂದ. ಅಂದರೆ ಅಲ್ಲಿ ಗೊತ್ತಾಯ್ತು ಅಡುಗೆ ಮಾಡಿ ತಿಂದವನೇ, ಅಲ್ಲೇನೋ ಮಾತುಕತೆ ಆಗಿದೆ, ಸಿಗರೇಟ್ ಸ್ಮೋಕ್ ಮಾಡೋರೆ, ಅವೆಲ್ಲ ಡೀಟೇಲ್ಸ್ ಸಿಗ್ತಾಯಿತ್ತು. ಆ ಥರ 2-3 ಸರಿ ಸ್ಪಾಟ್ಗೆ ಹೋಗೋರೆ, ಅರ್ಧ ಗಂಟೆ ಮುಂಚೆ ಹೋಗೋನೆ, ಅಥವಾ ರಾತ್ರಿ ಇದ್ದ ಬೆಳಗ್ಗೆ ಹೋಗ್ಬಿಟ್ಟ, ಈ ಥರ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟ, ಆ ಸಾಯಂಕಾಲ 6 ಗಂಟೆ ಹೋಗ್ತಾರೆ. ಆ ಥರ 3 ಸರಿ ಕರ್ಕೊಂಡು ಹೋಗೋನು ವೀರಪ್ಪನ ಬಂದು ಹೋಗಿ ಸ್ಪಾಟ್ಗಳಿಗೆ. ಆ ಥರ ಮಾಡಿ ಇವನು ಕನ್ಫರ್ಮ್ ಮಾಡೋಣ ಯಾರಿಗೆ? ಹರಿಕೃಷ್ಣ ಅವ್ರಿಗೆ. ಹರಿಕೃಷ್ಣ ಮತ್ತು ಅವ್ರ ಟೀಮ್ಗೆ ಕನ್ಫರ್ಮ್ ಮಾಡೋಣ. ಮೊದಲನೇ ಸರಿಗೆ ಹೋಗಿಲ್ಲ ಇವರು. ಈ ಥರ 2-3 ಸರಿ ಮಾಡಿ, ಅಂದರೆ ಅದು ಅಟ್ಯಾಕ್ ಮಾಡೋಕ್ಕಾಗಲ್ಲ ಡಿಪಾರ್ಟ್ಮೆಂಟ್ಗೆ. ಎಷ್ಟು ಡಿಪಾರ್ಟ್ಮೆಂಟ್ ಬರುತ್ತೆ ಹಿಂದಕ್ಕೆ ಏನೆಲ್ಲ ಕನ್ಫರ್ಮ್ ಮಾಡ್ಕೊಂಡವನೆ. 3 ಸರಿನೂ ಹಿಂಗಾಗಿದೆ. 4ನೇ ಸರಿ ಏನು ಮಾಡೋಣ ಇವನು? ಕರೆಕ್ಟಾಗಿ ಸ್ಪಾಟ್ ಸೆಟ್ ಮಾಡೋನೆ. ಸೆಟ್ ಮಾಡಿ ಇವ್ರು ಫಸ್ಟ್ ಫ್ರೆಂಡ್ ಕಾರ್ ಇವ್ರು ಹರಿಕೃಷ್ಣ ಹೋಗ್ತಾ ಇದೆ. ಅಲ್ಲ ಅದು ಆಗೋ ಟೈಮ್ ಆಫೀಸನ್ನ ಕಳ್ಸೋರು ಫಸ್ಟು ಚೆಕ್ ಮಾಡಿ ಅಂತೇಳಿ. ಇವ್ರು ಅಟ್ಯಾಕ್ ಮಾಡಿದ್ದು ವೀರಪ್ಪ ಇದ್ದಾನ ಓದೋಣ ಸ್ಪಾಟ್ ಒಳಗೆ ಅಂತ ಚೆಕ್ ಮಾಡ್ಕೊಂಡೋದೆ. ಚೆಕ್ ಮಾಡೋ ಫೈನಲ್ ಟೈಮ್ನಲ್ಲಿ ಇವ್ರು ಹೋಗಿದ್ದಾರೆ. ಇವರು ಹರಿಕೃಷ್ಣ ಹೋಗಿಟ್ಟಿಲ್ಲ. ಅವನ ಮನೆ ಇವ್ರ ಕಡೆಯಿಂದ ಬೆಟ್ಟದ ಹತ್ತುತ್ತಾ ಇದ್ದಾರೆ. ಅವ್ನು ಬೆಟ್ಟದ ಮೇಲೆ ಇದ್ದಾನೆ. ಬೆಟ್ಟದ ಮೇಲೆಯಿಂದ ಅವ್ನ ರೈಫಲ್ ಒಳಗೆ ಕರೆಕ್ಟಾಗಿ ಶೂಟ್ ಮಾಡೋ ಗಾಡಿಗೆ ಅದು ತಲೆಗೆ ತೆಗಲಿದ್ದಾರೆ. ಮೇಲಿಂದ ಕೆಳ ಬಂದಾನು ಹೊಡೆದಾನೆ. ಹಿಂದ್ಗಡೆ ವ್ಯಾನ್ಗಳು ಬರೋ ಅಷ್ಟೊತ್ತಿಗೆ ಕಾರ್ಗೂ ವ್ಯಾನ್ಗೆ ಡಿಫ್ರೆನ್ಸ್ ಇರುತ್ತೆ. ಅವೆಲ್ಲ 4 ಸರಿ ಅವನು ಚೆಕ್ ಮಾಡೋನ್ಬಿಟ್ಟು ಎಲ್ಲ ಫ್ರೀ ಪ್ಲ್ಯಾನ್ ಮಾಡಿ ಅವನು ವೀರಪ್ಪನ ತುಂಬ ತಲೆ ಯೂಸ್ ಮಾಡಿ ಪ್ಲ್ಯಾನ್ ಮಾಡಿ ಹೊರಟು. ಯಾಕಂದರೆ ಹರಿಕೃಷ್ಣ ಮತ್ತು ಶಕೀಲ್ ಅಹಮದು ಅಷ್ಟು ಸುಲಭವಾಗಿ ಯಾಮಾಡ್ತಾರಲ್ಲ. ಒಂದು 4 ಸರಿ ಈ ಥರ ಆದಮೇಲೆ ಪ್ಲ್ಯಾನ್ ಮಾಡಿ ಅವನು ಹೊಡೆದವನೇ. ಏನು ಹೊಡೆದಾಯ್ತು ಮುಗೀತು, ಏನು ಮಾಡೋಕ್ಕಾಗತ್ತೆ ಅಂತೇಳಿ ನಾವು ಹೇಮಂತ್ ತುಂಬಾ ಮಾತಾಡಿ ಸಮಾಧಾನ ಮಾಡಿ ನಾವು ಹೇಮಂತ್ ಡ್ರಿಂಕ್ಸ್ ತೊಗೊಂಡು ದುಃಖನಿತ್ತು ಹೇಮಂತ್ ಸಿಕ್ಕಾಪಟ್ಟೆ. ಅವ್ರ ಫ್ಯಾಮಿಲಿ ಅವರು ತುಂಬ ಒಳ್ಳೆ ಮನುಷ್ಯರಲ್ಲ. ಅವರು ಹೇಮಂತ್ ಅವ್ರ ಭಾವ ಒಬ್ಬರು ಪೊಲೀಸ್ DCP ಆಫೀಸರು, ಇನ್ನೊಂದು ಭಾವ ಒಂದು ಕೇರಳನಲ್ಲಿ IAS ಆಫೀಸರು. ಒಂದು 2 ತಿಂಗಳು ಹೇಮಂತ್ ಸಿಗಲಿಲ್ಲ ನಮಗೆ ಆ ಟೈಮ್ನಲ್ಲಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ಶಂಕರ್ ಬಿದ್ರಿ ಆಫೀಸರು ಅಲ್ಲಿ ಹೋಗೋಕ್ಕೆ ರೆಡಿ ಆಗ್ತಾರೆ. ಶಂಕರ್ ಬಿದ್ರಿಗೆ ಮೊದಲನೇ ರೈಟ್ ಹ್ಯಾಂಡು ಮೀಸೆ ನಾಗರಾಜ್ ಅಂತೇಳಿ. ಅವ್ರ ಟೈಮಲ್ಲಿ ಬೆಂಗಳೂರಿನಲ್ಲಿ ಭಾರಿ ಖಡಕ್ ಆಫೀಸರ್ ಅವರು. ಮಾಡಿರೋ ಸಬ್ ಇನ್ಸ್ಪೆಕ್ಟ್ರು ಬೆಂಗಳೂರು ರೂಢಿಗಳಿಗೆ ಆಡಿರೋ ಪೊಲೀಸ್ ಆಫೀಸರು, ಖಡಕ್ ಆಫೀಸರು ಮೀಸೆ ನಾಗರಾಜ್ ಜೊತೆಗೆ ಸೌದಾಗರ್, ಲವ್ ಕುಮಾರ್, ಅಶೋಕ್ ಕುಮಾರ್, ವೆಂಕಟಸ್ವಾಮಿ ಇವ್ರು ಆಫೀಸರ್ ರೆಡಿ ಮಾಡಿ ಟೀಮ್ ರೆಡಿ ಮಾಡ್ಕೊಂಡು, ಇನ್ನು CRP ಯಾರೋ ಒಂದಿಬ್ಬರು ಆಫೀಸರ್ ರೆಡಿ ಮಾಡ್ಕೊಂಡು ಈ ತಂಡನ ಹೋಗಿ ಮೈಸೂರಲ್ಲಿ ಹಾಕ್ತಾರೆ. ಇವ್ರು ಯಾವ ಫೋರ್ಸ್ನಲ್ಲಿ ಹೋಗ್ತಾರೆ ಮಿಲಿಟ್ರಿ ಇವ್ರು ಡಿಸೈಡ್ ಮಾಡ್ತಾರೆ. ವೀರಪ್ಪನಲ್ಲಿರೋ ಕಾಡಲ್ಲಿರೋ ಎಲ್ಲ ಜನ ಖಾಲಿ ಮಾಡಬೇಕು. ಫಸ್ಟ್ ತೊಗೊಂಡು ಹೋಗ್ತಾರೆ. ವೀರಪ್ಪನ ಕಡೆ ತುಂಬ ಜನ ಮೈಸೂರಿನಲ್ಲಿ ತುಂಬಿರ್ತಾರೆ. ಸಾಕಷ್ಟು ಜನ ವೀರಪ್ಪನಿಗೆ ಊಟ ಕೊಡೋರು, ನೀರು ಕೊಡೋರು, ವೀರಪ್ಪನ ಹೆಲ್ಪ್ ಮಾಡೋರು, ವೀರಪ್ಪನ ಸುತ್ತ ಸಿಂಪತಿಟ್ರೆಲ್ಲ ಅರೆಸ್ಟ್ ಮಾಡಿ ತುಂಬಿರ್ತದೆ ಒಳಗೆ.
ಆ ಟೈಮ್ನಲ್ಲಿ ಮೈಸೂರು ಜಿಲ್ಲೆಯಲ್ಲೂ ವೀರಪ್ಪನ ಸ್ವಂತ ತಮ್ಮ ಅರ್ಜುನ್ ಅಂತ, ಅವನು ವೀರಪ್ಪನಷ್ಟೇ ಸ್ಟ್ರಾಂಗ್ ಇರ್ತಾನೆ. ವೀರಪ್ಪನಿಗೆ ತುಂಬ ತಲೆ ಕೆಟ್ಟಿರ್ತೀವಿ, ಎಲ್ಲ ಪೊಲೀಸ್ ಹೊಡಿಯೋದಕ್ಕೆ ಇದೆಲ್ಲ ಕಾರಣಗಳು, ಈ ಹರಿಕೃಷ್ಣ ಇವೆಲ್ಲ ಹೊಡಿಬೇಕಾದ್ರೆ ಅದಕ್ಕೆ ಕಾರಣಗಳು. ಆ ಟೈಮ್ನಲ್ಲಿ ಮಾತ್ರ ಶಂಕರ್ ಬಿದೆ ಅವನ್ನ ಜೈಲಿಂದ ಕೋರ್ಟ್ ಕಸ್ಟಡಿ ತೊಗೊಂಡು ವೀರಪ್ಪನ ತೋರ್ಸಂತ ಕರ್ಕೊಂಡು ಹೋಗ್ತಾರೆ. ತಾಣ ತೋರ್ಸಂಥದ್ದು ಏನು ನಕರ ಮಾಡ್ತಾರೆ ಏನು ಮಾತ್ರ ಸಾಯಿಸ್ಬಿಟ್ರು. ಸತ್ತೋತಾವ ನೀವು ವಿಷ ಕೊಡ್ಸೋ ಇವರು ಓಡ್ ಸಾಯಿಸ್ಬಿಟ್ರು, ಅದನ್ನು ಗೊತ್ತಿಲ್ಲ, ಅದು ಸಾಯಿಸ್ಬಿಟ್ರು. ವೀರಪ್ಪನ ಇನ್ನೂ ರಂಗಿರ್ತಿರ್ತಾನೆ, ಇನ್ನೂ ಹೆಚ್ಚು ಕೋಪಿಗೆ ಸಿಕ್ದವ್ರ ಹೊಡೆಗೆ ಅಟ್ಯಾಕ್ ಮಾಡೋಕ್ಕೆ ಅವನು ಹಿಡಿತಾ ಇರ್ತಾನೆ ಪೊಲೀಸ್ ಹೊಡೆಗೆ. ಸ್ವಂತ ತಮ್ಮನಿಗೆ ಹೊಡೆದ್ಮೇಲೆ ಇನ್ನೂ ರಿವರ್ಸ್ ಆಗುತ್ತೆ ಅವನು, ಯಾರಿಗೆ ಪೊಲೀಸ್ ಹೊಡಿಬೇಕಂತ. ಆ ಟೈಮ್ ಏನು ಮಾಡ್ತಾರೆ, ಈ ಟೀಮು ಈ ಟೀಮಲ್ಲಿ ನಾಗರಾಜ್ ಅವರಲ್ಲ, ಅಲ್ಲಿ ಈ ಟೀಮ್ನಲ್ಲಿ ಆ ಕನಿಯ ಚಿಕ್ಕ 150ರಿಂದ 300 ಜನ ಹೊಡೆದವ ಅಂತ ಹೇಳ್ತಾರೆ. ಮಿನಿಮಮ್ 200 ಜನ ಮೇಲೆ ಹೊಡೆದವನಿಗೆ. ಈ ಯಾರ ಜೈಲಿಂದ ಎಲ್ಲ ಬಿಡಿಸೋದು, ಬೇಲ್ ಮಾಡಿಸಿ ಕಾರಲ್ಲಿ ಹೊಡೆಯೋದು. ವೀರಪ್ಪನ ಗೊತ್ತಿಲ್ಲ, ಹೊಡೀರಿ. ಊಟ ಕೊಟ್ಟ ಹೊಡೀರಿ, ಸ್ವಲ್ಪ ದುಡ್ಡು ಸಪ್ಲೈ ಮಾಡ್ದ ಹೊಡೀರಿ. ಆ ಥರ ಮಾಡಿ ಹೊಡೆಯೋದು, ಸುಟ್ಟಾಕೋದು, ಈ ಥರ ಮಾಡಬಿಟ್ರು ಎನ್ಕೌಂಟ್ರುಗಳು. ವೀರಪ್ಪನ ಸುತ್ತಮುತ್ತ ಇರೋ ಎಲ್ಲ ಜನ ಖಾಲಿ ಮಾಡಬಿಟ್ರು. ವೀರಪ್ಪನಿಗೆ ಅಲ್ಲಾಡ್ದ ಮಾಡಬಿಟ್ರು. 300 ಜನ ಮೇಲೆ ಹೊಡೆದಾಗ್ಬಿಟ್ಟಾರು. ಕಾಡ್ಬಾರ್ದು ಯಾರು ಕೇಳ್ತಾರೆ, ಹೈಬೇಸ್ ಕಾರ್ಪಿಲ್ಲ, ಸರ್ಚ್ ವಾರೆಂಟ್ ಇಲ್ಲ, ಕರ್ಕೊಂಬ ಅರೆಸ್ಟ್ ಮಾಡ್ತಾನೆ, FIR ಹಾಕಿರ್ತಾನೆ, ಅವ್ನು ಕೋರ್ಟಿಗೆ ಕಳಿಸು, ಅವ್ನಿಗೆ ಲಾರಿ ಬರ್ತಾರೆ ಮಾಡ್ತಾನಂತ. ಕೋರ್ಟ್ ಇಲ್ಲ, FIR ಇಲ್ಲ, ಡಮಾರ್ ಅಷ್ಟೇ ಮಾಡಿ ಮುಗಿಸ್ಬಿಟ್ರು ಸುತ್ತಂಬಿಟ್ರು. ವೀರಪ್ಪನಿಗೆ ಒಂದು 10 ರೂಪಾಯಿ ತಿನ್ನಕ್ಕೆ ಲಾಭ ಇಲ್ಲದೆ ಮಾಡ್ಬಿಟ್ರು, ತಿನ್ನಕ್ಕೆ ದುಡ್ಡು ಇಲ್ಲದೆ ಮಾಡ್ಬಿಟ್ರು ವೀರಪ್ಪನಿಗೆ. ಈ ಕಡೆ ಸ್ಯಾಂಡ್ಲ್ವುಡ್ ಇಲ್ಲ, ಈ ಕಡೆ ಯಾವುದು ಬರೋ ದುಡ್ಡು ಇಲ್ಲ. ಸಣ್ಣ ಪುಟ್ಟ ಅಲ್ಲಿ ಏನೋ ಲ್ಯಾಂಡ್ಸ್ ಬಿಸ್ನೆಸ್, ಇದು ಕೋರಿ ಬಿಸ್ನೆಸ್ ಮಾಡ್ತಾರೆ, ಕಲ್ಲು ಬಿಸ್ನೆಸ್ಸು, ಅಲ್ಲಿ ದುಡ್ಡು ರೋಲ್ಕೊಂಡು ಮಾಡ್ತಾರೆ, ಅದು ನಿಲ್ಲಿಸ್ಬಿಟ್ರು. ಅಲ್ಲಾರ್ದೆ ಮಾಡಬಿಟ್ರು ವೀರಪ್ಪನಿಗೆ. ಆ ಟೈಮ್ನಲ್ಲಿ ಇವ್ರು ಸುಸ್ತು ಮಾಡಿ ಕಾಡೆಲ್ಲ ಖಾಲಿ ಮಾಡಿ ಬಿಟ್ಮೇಲೆ ಆ ಟೈಮ್ನಲ್ಲಿ ರಾಜ್ಕುಮಾರ್ ಕೆಟ್ಟ ಮಾಡ್ತಾರೆ. ಆ ಟೈಮ್ನಲ್ಲಿ ವೀರಪ್ಪ 10ರಿಂದ 11 ಜನ ಬಿಟ್ಬಿಟ್ಟಿದ್ರು. ಇವ್ರಿಗೆ 3-4 ವರ್ಷ ಬರೀ ಹೊಡೆದು ಅಪ್ಸೈಡ್ ಆಗ್ಬಿಡ್ದೆ ಮೈಂಡ್ ಉಳಿಯೋದು. ಅಷ್ಟು ಜನಕ್ಕೆ ಹೊಡೆದ ಕೊಲೆ, ಇವ್ರಿಗೆ ಸುಸ್ತಾಗ್ಬಿಡುತ್ತೆ. ಆಮೇಲೆ ಇವರು ಕೆಲವು ರೆಸ್ಟ್ಗೆ ಅಂತ ಬೆಂಗಳೂರು ಬರ್ತಾರೆ. ಬಂದಿದ್ದ ಟೈಮ್ನಲ್ಲಿ ಇವನ ಹತ್ರ ದುಡ್ಡು ಯಾವಾಗ ನಿಂತು ಹೋಗುತ್ತೆ, ಕಾಸಿಲ್ಲ ಏನಿಲ್ಲ ಟೈಮ್ನಲ್ಲಿ, ಆ ಟೈಮ್ ರಾಜ್ಕುಮಾರ್ ಕಿಡ್ನಾಪ್ ಮಾಡೋದು. ರಾಜ್ಕುಮಾರ್ ಪರ್ಸ್ನಲ್ ಏನಿಲ್ಲ, ಬರೀ ಕಿಡ್ನಾಪ್ ಮಾಡೋ ಬರೀ ದುಡ್ಡುಗೋಸ್ಕರ. ರಾಜ್ಕುಮಾರ್ ಕಿಡ್ನಾಪ್ ಆಗುತ್ತೆ. ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ 3 ತಿಂಗಳಾದಮೇಲೆ. ಆದಮೇಲೆ ರಾಜ್ಕುಮಾರ್ ದುಡ್ಡು ಜೊತೆ ಇರಲ್ಲ, 11 ಜನ ಇರ್ತಾರಲ್ಲ, 11 ಜನರೊಳಗೆ ನೀವು ದುಡ್ಡು ಯಾರ ಮನೆಗೆ ಇಟ್ಟಿರ್ತಾನೋ, ಎಲ್ಲೆಲ್ಲ ಮೂಲೆಗೆ ಇಟ್ಟಿರ್ತಾನೋ, ಅದೆಲ್ಲ ಜನ ಹಂಗೆ ಖಾಲಿ ಆಗ್ಬಿಡ್ತಾನೆ ಅಂತಿರೋರು. ಜೊತೆಗೆ ಇರೋದು 5 ಜನ ಅಷ್ಟೇ ಕಡೆಗೆ. 11ರಿಂದ 12 ಜನರೊಳಗೆ ಕಡೆಗಿರೋದು 5 ಜನ. ಸುಸ್ತಾಗ್ಬಿಡ್ತಾನೆ ವೀರಪ್ಪ. ಇವತ್ತು ದುಡ್ಡಿಲ್ಲ ಇವಾಗ. ಇವನಿಗೆ ರುಚಿ ಬಿದ್ದೋಯ್ತು. ರಾಜ್ಕುಮಾರ್ ಟೈಮಿಗೆ ಕಿಡ್ನಾಪ್ ಮಾಡಿ ದುಡ್ಡು ಸಿಗ್ತಲ್ಲ, ಅದು ಆ ಟೈಮ್ನಲ್ಲಿ ಇವನೇನು ಮಾಡ್ತಾನೆ, ನಾಗಪ್ಪ MLA 100 MLA ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಾಗ ಇವನ ಹತ್ರ ಜನ ಇರಲ್ಲ.